ವಾಟ್ಸಪ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ದೇಶದ ಬ್ರ್ಯಾಂಡ್ ಮೈಕ್ರೋಮ್ಯಾಕ್ಸ್ N2B ಈ ಫೋನನ್ನು ಲಾಸ್ಟ್ ಒಂದು ವಾರದಿಂದ ನಾನು ಜೇಬಲ್ಲಿ ಇಟ್ಕೊಂಡಿದ್ದೀನಿ. ಅಂತಂದ್ರೆ ಜೇಬಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಪಬ್ಜಿ ಗೇಮ್ ಅನ್ನ ಆಟ ಆಡಿದ್ದೀನಿ. 8,000 ರೂಪಾಯಿಗೆ 464 ವೇರಿಯಂಟ್ ಸಿಗ್ತಾ ಇದೆ. ದೇಶದ ಬ್ರ್ಯಾಂಡ್ ಇಷ್ಟಲ್ಲದೆ ನಾನು ತುಂಬಾ ಇಂಪ್ರೂವ್ಮೆಂಟ್ ನ ಕಾಣ್ತಾ ಇದ್ದೀನಿ. ರೀಸೆಂಟ್ಲಿ ಇನ್1ಗಿಂತ ಇದ್ರಲ್ಲಿ ತುಂಬಾ ಅಪ್ಗ್ರೇಡ್ ಕೂಡ ಕಾಣ್ತಾ ಇದ್ದೀನಿ. ನನ್ನ ಪ್ರಕಾರ ಇದೊಂದು ಬೆಸ್ಟ್ ಫೋನ್ ಆಗಿದೆ. ಯಾಕೆ, ಏನು, ಹೇಗೆ ಅಂತ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗತ್ತೆ. ಸೊ ಇದೇ ರೀತಿಯಾಗಿ ಪ್ರಾಮಾಣಿಕ ರಿವ್ಯೂಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನೀವಿಲ್ಲಿ ಬಾಕ್ಸ್ನ ನೋಡ್ತಾ ಇರುವಂಥದ್ದು ನಮ್ಮ ಭಾರತದ ಫ್ಲಾಗ್ ಒಂದಿಗೆ N2B ಅಂತ ನೋಡ್ತಾ ಇದ್ವಿ. ಹಿಂದಿನ ಭಾಗ ಎಲ್ಲ ಸ್ಪೆಸಿಫಿಕೇಶನ್ ತಿಳಿಸ್ಕೊಡಿದ್ರೆ. ಸೊ ಬಾಕ್ಸನ್ನು ಓಪನ್ ಮಾಡೋಣ. 10 ನಿಮಿಷಗಳ ನಂತರ ಬಾಕ್ಸ್ ಓಪನ್ ಆಯಿತು. ಓಪನ್ ಮಾಡಿದ ತಕ್ಷಣ ಮೊದಲಾಗಿ ಪ್ರೊಟೆಕ್ಷನ್ ಪ್ಲಾನ್ ಸಿಗ್ತಾ ಇದೆ. ಇದನ್ನ ಬಿಟ್ಟರೆ ನಮ್ಮ ಮೇನ್ ಸ್ಮಾರ್ಟ್ಫೋನ್ ಬ್ಲೂ ಕಲರ್ಲಿದೆ. ಸದ್ಯಕ್ಕೆ ಇದನ್ನ ಪಕ್ಕಕ್ಕೆ ಇಡೋಣ ಅಂತ. ಇನ್ನು ಮತ್ತೊಂದು ಚಿಕ್ಕ ಬಾಕ್ಸ್, ಅದರೊಳಗಡೆ ಸಿಮ್ ಐಜೆಕ್ಟರ್ ಟೂಲ್, ಯೂಸರ್ ಮ್ಯಾನ್ಯಲ್, ಮತ್ತೊಂದು ಟೆಂಪರ್ಡ್ ಗ್ಲಾಸ್, ಅದರೊಂದಿಗೆ ಒಂದು ಕೇಸ್ ಕವರನ್ನು ಕೊಡ್ತಿದ್ದಾರೆ. ಇನ್ನು ಇದನ್ನ ಸೈಡ್ಗಿಟ್ಟು ಮೇನ್ ನಮ್ಮ 10 ವ್ಯಾಟ್ನ ಪವರ್ ಅಡಾಪ್ಟರ್ನ ಕೊಡ್ತಿದ್ದಾರೆ. ಇಲ್ಲಿ ಅಪ್ಗ್ರೇಡ್ ಇರಬೇಕಾಗಿತ್ತು. ಕೇಬಲ್ ಒಂದನ್ನು ಕೊಡ್ತಿದ್ದಾರೆ. ಇದು ಟೈಪ್ ಸಿ. ಅದಕ್ಕೆ ಈ ಎಲ್ಲ ಅಸೆಸರೀಸ್ನ ಸ್ವಲ್ಪ ಹೊತ್ತು ಸೈಡ್ಗಿಟ್ಟು ನಮ್ಮ ಮೇನ್ ಸ್ಮಾರ್ಟ್ಫೋನನ್ನು ಕ್ಯಾಚ್ ಮಾಡೋಣ ಅಂತ. ಫ್ರೆಂಡ್ಸ್, ಮೊದಲನೇದಾಗಿ ಈ ಸ್ಮಾರ್ಟ್ಫೋನ್ನ ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಫಸ್ಟ್ ಇಂಪ್ರೆಷನ್ ನನಗೆ ಹೇಗೆ ಅನಿಸ್ತು ಅಂತ ಕೇಳೋದಾದ್ರೆ, ನಾನು 6 ಡೇಸಲ್ಲಿ ಈ ಫೋನನ್ನು ತುಂಬ ಜೇಬಲ್ಲಿ ಇಟ್ಕೊಂಡು ಫೋನ್ ಕಾಲ್ಸಲ್ಲಿ ಕೂಡ ಮಾತಾಡಿದ್ದೀನಿ. ಇದೊಂದು ರೀತಿ ನನಗೊಂದು ಕಂಫರ್ಟೇಬಲ್ ಡಿವೈಸ್ ಅಂತ ಅನಿಸ್ತು. ಬಟ್ ಯಾವಾಗ ಕೇಸ್ ಕವರ್ ಹಾಕ್ತೀನಿ ಆವಾಗ ಮಾತ್ರ. ಬಟ್ ಕೇಸ್ ತೆಗೆದಾಗ ಸೇಮ್ ಇನ್1ನಲ್ಲಿ ಯಾವ ಡಿಸೈನ್ ನೋಡ್ಕೊಂಡಿದ್ವಿ ಅದೇ ರೀತಿಯಾದ ಟೆಕ್ಸ್ಚರ್ ಡಿಸೈನ್ ನೋಡ್ತಾ ಇದ್ವಿ. ಮಧ್ಯದಲ್ಲಿ ಫಿಂಗರ್ ಪ್ರಿಂಟ್, ಡುವಲ್ ರಿಯರ್ ಕ್ಯಾಮ್ರಾ ಕೊಡ್ತಿದ್ದಾರೆ. ಕೆಳಗಡೆ C ಪೋರ್ಟ್, 3.5mm ಫೋನ್ ಜಾಕ್, ಮತ್ತು ಡೆಡಿಕೇಟೆಡ್ ಸ್ಲಾಟನ್ನು ಕೊಡ್ತಿದ್ದಾರೆ. ಮತ್ತು ಬಟನ್ಸ್ಗಳೇನಿದೆ ಇದು ತುಂಬ ಸ್ಮೂತ್ ಮತ್ತು ನನಗೊಂದು ಕಂಫರ್ಟೇಬಲ್ ಕೊಡ್ತಾಯಿತ್ತು. ಒಂದು ರೀತಿ ನಾನು ಈ ಕೀ ಜೊತೆ ಹ್ಯಾಪಿ ಇದ್ದೀನಿ ಅಂತ ಅನ್ನಿಸ್ತು. ಸೊ ಈ ಕೇಸ್ ಕವರ್ಗೆ ಮತ್ತು ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಇದೆ. ಇಷ್ಟಲ್ಲೇ ಫಿಂಗರ್ ಪ್ರಿಂಟ್ ಕೂಡ ಸರಿಯಾದ ಕೈಗೆ ಸಿಗತ್ತೆ. ಮತ್ತು ತುಂಬ ಕ್ವಿಕ್ ಅಂದರೆ ತುಂಬ ಕ್ವಿಕ್ ಆಗಿದ್ದು ಅನ್ಲಾಕ್ ಆಗುತ್ತೆ. ಸೊ ಇದ್ರ ಡಿಸೈನ್ ಮತ್ತು ಈ 6 ಡೇಸಲ್ಲಿ ನನಗಿದ್ರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಟ್ ಇದ್ರ ಬಿಲ್ಡ್ ಕ್ವಾಲಿಟಿ ಅಷ್ಟೊಂದು ಹೆವಿ ಆಗಿಲ್ಲ ಮತ್ತು ಇಂಪ್ರೆಸಿವ್ ಹೊಸ ಡಿಸೈನ್ ಇದೆ ಅಂತ ಅನಿಸಲಿಲ್ಲ. ಬಟ್ ತುಂಬ ಕಂಫರ್ಟೇಬಲ್ ಇದೆ. ಇನ್ನು ಎರಡನೇದಾಗಿ ಇದರಲ್ಲಿರುವಂಥ ಡಿಸ್ಪ್ಲೇ 6.52 ಇಂಚಸ್ ಇರುವಂಥ HD+ ಪ್ಯಾನಲ್, ಅಂತಂದರೆ 720p ಡಿಸ್ಪ್ಲೇ ಅಂತೀವಿ. ಸೊ ನಾನು ವಿಡಿಯೋಸ್ಗಳನ್ನ ನೋಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಅಂದರೆ ಒಂದು ಅರ್ಧ ಗಂಟೆ ನನಗೆ ಈ 720p ಡಿಸ್ಪ್ಲೇ ಇದೆ ಅಂತ ಅನಿಸಲೇ ಇಲ್ಲ, ಆಯಿತಾ. ಇದರಲ್ಲಿ ವೀಡಿಯೋಸ್ಗಳನ್ನ ನೋಡ್ಕೊಂಡಿದ್ದೀನಿ. ಬ್ರೈಟ್ನೆಸ್ ಕೂಡ ಹೊರಗಡೆ ಕೂಡ ಯೂಸ್ ಮಾಡಿದ್ದೀನಿ. ನನಗೆ ಇಲ್ಲಿ ಹ್ಯಾಪಿ ಇದೆ, ಆಯಿತಾ. ಲೈಕ್ ಇನ್ನೂ ಏನೋ ಎಕ್ಸ್ಟ್ರಾ ಇರಬೇಕಾಗಿತ್ತು. ಈ ಪ್ರೈಸ್ ರೇಂಜನ್ನು ನೋಡಿ ನಾನು ಮಾತಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ 8,000 ರೂಪಾಯಿಗೆ 720p ಅಲ್ಲ, ಇಲ್ಲಿ 1080p ಫುಲ್ HD+ ಡಿಸ್ಪ್ಲೇ ಬೇಕಾಗಿತ್ತು. ನಾರ್ಮಲಿ ಮಾರ್ಕೆಟಲ್ಲಿ 10,000 ರೂಪಾಯಿಗೆಲ್ಲ 1080p ಕೊಡ್ತಿದ್ದಾರೆ. ಬಟ್ ಸ್ಟಿಲ್ ಮೈಕ್ರೋಮ್ಯಾಕ್ಸ್ ಇನ್ನೂ ಸ್ವಲ್ಪ ಡಿಸ್ಪ್ಲೇ ಅಪ್ಗ್ರೇಡ್ ಮಾಡಬೇಕಾಗಿತ್ತು ಅನ್ಕೋತೀನಿ. ಇಲ್ಲಿ ನನಗೆ ಕಲರ್ಸಲ್ಲಿ, ಬ್ರೈಟ್ನೆಸ್ಸಲ್ಲಿ ವೀಡಿಯೋಸ್ಗಳು ನೋಡಬೇಕಾದ್ರೆ ಏನೂ ಇಶ್ಯೂ ಇಲ್ಲ. ಬಟ್ 1080pನಲ್ಲಿ ವಿಡಿಯೋ ನೋಡೋ ಮಜಾನೇ ಬೇರೆ ಇರುತ್ತೆ. ಇಷ್ಟರಲ್ಲಿ ಇರುವಂಥ ಸ್ಪೀಕರ್ ಏನಿದೆ, ಸಿಂಗಲ್ ಸ್ಪೀಕರನ್ನು ಕೊಡ್ತಿದ್ದಾರೆ. ವ್ಯಾಲ್ಯೂಮ್ ಮಾತ್ರ ತುಂಬ ಅಂದರೆ ತುಂಬ ಲೌಡ್ ಆಗಿದೆ. ನೀವು ಆಡಿಯೋ ಕೇಳಿಸ್ಕೋಬೋದು. ಒಂದು ಸರ್ತಿ ತೋರಿಸ್ತೀನಿ ನಿಮಗೆ. ಸೌಂಡ್ ಮಾತ್ರ ತುಂಬ ಲೌಡ್ ಆಗಿದೆ. ಬಟ್ ಇಲ್ಲಿ ಸ್ವಲ್ಪ ನಾಯ್ಸ್ ಜಾಸ್ತಿ ಇದೆ ಅನ್ಕೋಬಹುದು. ಸೌಂಡ್ ಕ್ವಾಲಿಟಿನಲ್ಲಿ 8,000 ರೂಪಾಯಿಗೆ ಅಕ್ಸೆಪ್ಟ್ ಮಾಡೋಣ. ನಾನು ಹೆವಿ ಇಂಪ್ರೆಸಿವ್ ಇಲ್ಲ, ಬಟ್ ಓಕೆ ಅಂತ ಹೇಳ್ಕೋಬಹುದು. ಇನ್ನು ನನ್ನ ಫೇವ್ರೇಟ್ ಪಾರ್ಟ್, ಅದು ಸ್ಮಾರ್ಟ್ ಫೋನ್ಸ್ ಕ್ಯಾಮ್ರಾಸ್. ನಾನು ಈ ಫೋನಲ್ಲಿ ತುಂಬ ಹೆವಿ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಎಲ್ಲ ಒಂದು ಸರ್ತಿ ಫೋಟೋಸ್ಗಳನ್ನ ನೋಡ್ಕೊಂಡು ಬನ್ನಿ. ನೀವಿಲ್ಲಿ ಫೋಟೋಸ್ಗಳನ್ನ ನೋಡ್ಕೊಂಡಾಗ ಇಲ್ಲಿರುವಂಥ ಕಲರ್ಸ್ಗಳು ತುಂಬ ನ್ಯಾಚುರಲ್ ಆಗಿದೆ. ಯಾವುದೇ ಹಸಿರು ಜಾಸ್ತಿ ಕಾಣಿಸ್ತಾ ಇಲ್ಲ. ಸ್ಕಿನ್ ಟೋನಲ್ಲಿ ಜಾಸ್ತಿ ಓವರ್ ಸ್ಯಾಚುರೇಷನ್ ನಿಮ್ಗೆ ಕಾಣಿಸ್ತಾ ಇಲ್ಲ. ಇಲ್ಲೊಂದು ನಾರ್ಮಲ್ ಫೋಟೋಸ್ಗಳನ್ನ ಕೊಡುತ್ತೆ. ಇಷ್ಟಲ್ಲೇ 13 ಮೆಗಾಪಿಕ್ಸೆಲ್ ಮತ್ತು 2 ಮೆಗಾಪಿಕ್ಸೆಲ್ ಡುವಲ್ ರಿಯರ್ ಕ್ಯಾಮ್ರಾ ಇದೆ. ಹೀಗಾಗಿ ಈ ಪ್ರೈಸ್ ರೇಂಜಲ್ಲಿ ಇನ್ನೂ ಅಪ್ಗ್ರೇಡೆಡ್ 48 ಮೆಗಾಪಿಕ್ಸೆಲ್ ಕೊಡ್ತಿದ್ರು ಅಂತಂದರೆ ಕ್ಲಾರಿಟಿನಲ್ಲಿ ಇನ್ನಷ್ಟು ನಾವು ಇಂಪ್ರೂವ್ಮೆಂಟ್ನ ನೋಡ್ತಿದ್ವಿ ಖಂಡಿತ. ಬಟ್ 13 ಮೆಗಾಪಿಕ್ಸೆಲ್ ಇದೆ. ಫೋಟೋಸ್ಗಳು ಡೀಸೆಂಟ್ ಆಗಿದೆ. ಒಂದು ಒಳ್ಳೆಯ ಕ್ವಾಲಿಟಿ ಅನ್ನೋದಕ್ಕಿಂತ ಇಲ್ಲಿ ಕಲರ್ಸ್ಗಳು ತುಂಬ ನ್ಯಾಚುರಲ್ ಆಗಿದೆ. ಇನ್ನು 5 ಮೆಗಾಪಿಕ್ಸೆಲ್ನ
ಸೆಲ್ಫಿ ಶೂಟರ್. ಸೊ ಇಲ್ಲಿ ಫೋಟೋಗಳನ್ನ ಕೂಡ ನೀವು ನೋಡ್ಕೋಬಹುದು. ಸೊ ಖಂಡಿತ ನಿಮ್ಗೆ ಈ ಫೋಟೋಸ್ಗಳು ಹೇಗೆ ಅನಿಸ್ತು, ಮೈಕ್ರೋಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಮಾಡಬೇಕಾ ಇಲ್ವಾ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ಈ ಫೋನಲ್ಲಿರುವಂಥ ಮೈನ್ ಪಾಯಿಂಟ್ ಮತ್ತು ನನಗಿದು ಯಾಕೆ ಒಂದು ಲೆವೆಲ್ಗೆ ಬೆಸ್ಟ್ ಫೋನ್ ಅಂತ ಅನಿಸ್ತು ಅಂತ ನೀವು ಕೇಳಿದ್ರೆ, ಅದು ಈ ಫೋನಲ್ಲಿರುವಂಥ ಪ್ರೊಸೆಸರ್ ಯುನಿಸಾಕ್ T610 ಅಂತ. ಈ ಫೋನಲ್ಲಿ ನಾನು ತುಂಬ ಗೇಮ್ ಆಟ ಆಡಿದ್ದೀನಿ. ಲಾಸ್ಟ್ 3 ಡೇಸಲ್ಲಿ 4 to 5 hours ಆದರೂ ನಾನು ಖಂಡಿತ ಇದರಲ್ಲಿ ಗೇಮ್ ಪ್ಲೇನ ನೋಡ್ಕೊಂಡಿದ್ದೀನಿ. ಇಲ್ಲಿ ತುಂಬ ಲ್ಯಾಗಿ ಆಗಿರಲಿ ಅಥವಾ ಜಾಸ್ತಿ ಬಿಸಿ ಆಗೋದಾಗಿರಲಿ ಇಂಥ ಯಾವುದೇ ಪ್ರಾಬ್ಲಮ್ಸ್ಗಳನ್ನ ನಾನು ಈ ಮಿಡ್ ಎಂಡ್ಗಿಂತ ಕೆಳಗಡೆ 8,000 ರೂಪಾಯಿ ಲಾಂಚ್ ಇರುವಂಥ ಫೋನಲ್ಲಿ ಒಂದು ಒಳ್ಳೆ ಪ್ರೊಸೆಸರ್ ಇದೆಯಪ್ಪ, ಒಂದು ಒಳ್ಳೆ ಗೇಮ್ ಸಲುವಾಗಿ ಒಂದು ಬೆಸ್ಟ್ ಫೋನ್ ಅಂತ ಅದು ಈ ಪ್ರೈಸ್ ರೇಂಜಲ್ಲಿ ಅನಿಸಿದ್ದು ಫಸ್ಟ್ ಟೈಮ್ ಅಂತಂದರೆ ಅದು ಇನ್ ಟು ಬಿನಲ್ಲಿ ಮಾತ್ರ. ಯುನಿಸಾಕ್ನ ಈ ಪ್ರೊಸೆಸರ್ ರೀಸೆಂಟ್ಲಿ ಬಂದಿರುವಂಥ ಪ್ರೊಸೆಸರ್. ಇಷ್ಟಲ್ಲೇ ನಾನು ಇದನ್ನು ಮೀಡಿಯಾಟೆಕ್ನ ಹೀಲಿಯೋ G35ಗೆ ಕಂಪೇರ್ ಮಾಡಿದ್ರೆ ಮಾರ್ಕೆಟಲ್ಲಿ ಆಲ್ರೆಡಿ 8,9,10,000 ರೂಪಾಯಿ ತನಕ G35 ಇರುವಂಥ ಹಲವಾರು ಫೋನ್ಸ್ಗಳಿದೆ. ಸೊ ಖಂಡಿತ ಅದಕ್ಕಿಂತ ಬೆಸ್ಟ್ ಮತ್ತು ಬೆಟರ್ ಗೇಮ್ ಪ್ಲೇನ ನಾನು ಈ ಪ್ರೊಸೆಸರಲ್ಲಿ ನೋಡ್ಕೋಬಲ್ಲೆ. ಸೊ ಇಲ್ಲಿ 2 Cortex A75 ಕೋರ್ಸೋದ್ರಿಂದ G35ಗಿಂತ ಬೆಟರ್ ಗೇಮ್ ಪ್ಲೇನ ಖಂಡಿತ ನಾವು ಇದರಲ್ಲಿ ನೋಡ್ತಾ ಇದ್ವಿ. ಸೊ ಹಾಗಾಗಿ ನನ್ನ ಪ್ರಕಾರ 8,000 ರೂಪಾಯಿಗೆ ಮಿಡ್ ಎಂಡ್ಗಿಂತ ಸ್ವಲ್ಪ ಕೆಳಗಡೆ ಬೆಸ್ಟ್ ಗೇಮ್ ಫೋನ್ ಹುಡ್ತಿದ್ದೀರಾ ಅಂತಂದರೆ ನಾನು ಈ ಫೋನ್ನ ಕಣ್ಮುಚ್ಕೊಂಡು ನಿಮಗೆ ಸಜೆಸ್ಟ್ ಮಾಡ್ಬೋದು. ಅಷ್ಟೊಂದು ಕಂಫರ್ಟೇಬಲ್ ಇತ್ತು. ಲಾಸ್ಟ್ 3 ಡೇಸಿಂದ ಹೆವಿ ಗೇಮ್ ಮಾಡಿದ್ದೀನಿ. ಇಷ್ಟೇ ಅಲ್ಲದೆ 8,000 ರೂಪಾಯಿಗೆ 464 ವೇರಿಯಂಟ್ ಕೊಡ್ತಿದ್ದಾರೆ. ಸೊ ಇದು ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಕೊಬೋದು. ಈ ಪ್ರೈಸ್ ರೇಂಜಲ್ಲಿ ಯಾರು 464 8,000 ರೂಪಾಯಿಗೆ ಲೈಕ್ ಇನ್ಫಿನಿಕ್ಸ್ ಇಂಥ ಬ್ರ್ಯಾಂಡ್ಸ್ಗಳನ್ನ ಬಿಟ್ಟರೆ ರೆಡ್ಮಿ ಶೋಮಿನವ್ರು ಯಾರೂ ಕೊಟ್ಟಿಲ್ಲ. ಬಟ್ ಖಂಡಿತ ಇದು 8,000 ರೂಪಾಯಿಗೆ ಒಂದು ಬೆಸ್ಟ್ ಆಪ್ಷನ್ನ ಅಪ್ಗ್ರೇಡ್ ಮಾಡಿದ್ರೆ ಅಂತ ಹಾಕೋಬೋದು. ಇಷ್ಟಲ್ಲದೆ ಇದರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಏನಿದೆ ತುಂಬ ಕ್ವಿಕ್ ಮತ್ತು ಫಾಸ್ಟಾಗಿ ಅನ್ಲಾಕ್ ಆಗೋದನ್ನು ನಾನು ಕಂಡಿದ್ದೀನಿ. ಡೆಡಿಕೇಟೆಡ್ ಸ್ಲಾಟನ್ನು ಕೊಡ್ತಿದ್ರೆ 2 ಸಿಮ್ ಕಾರ್ಡ್ ಮತ್ತು ಒಂದು ಮೆಮ್ರಿ ಕಾರ್ಡನ್ನು ಕೂಡ ಹಾಕೋಬೋದು. ಇನ್ನು ಕೊನೆಯದಾಗಿ 5,000 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಇಷ್ಟಲ್ಲೇ 10 ವ್ಯಾಟ್ನ ಪವರ್ ಇದೆ. ಇದು 18 ಬೇಕಾಗಿತ್ತು. ಸೊ ಖಂಡಿತ ಇನ್ನಷ್ಟು ನಾನು ಹ್ಯಾಪಿ ಇರ್ತಿದ್ದೆ 18 ವ್ಯಾಟ್ ಇರ್ತಿತ್ತು ಅಂತಂದರೆ. ಎನಿವೇ 8,000 ರೂಪಾಯಿಗೆ ಒಂದು ಮಿಡ್ ಎಂಡ್ಗಿಂತ ಒಂದು ಒಳ್ಳೆಯ ಗೇಮ್ ಫೋನನ್ನು ಹುಡುಕ್ತಿದ್ದೀರಾ, 10,000 ರೂಪಾಯಿ ಒಳಗಡೆ ನಿಮ್ಮ ಬಜೆಟ್ ಇದೆ, ಅದು 7,000 ರಿಂದ 8,000 ರೂಪಾಯಿ ಅಂತಂದರೆ ಖಂಡಿತ ನೀವು ಈ ಫೋನನ್ನು ಕಣ್ಮುಚ್ಕೊಂಡು ತೊಗೊಳ್ಬೋದು ಗೇಮಿಂಗ್ ಪರ್ಪಸ್ಗೋಸ್ಕರ. ಇನ್ನು ಇದಕ್ಕಿಂತ ಬೆಟರ್ ಕ್ಯಾಮ್ರಾಗೋಸ್ಕರ ನೀವು ಹುಡುಕ್ತಿದ್ದೀರಾ, ನನಗೆ ಇನ್ನೂ ಒಳ್ಳೆ ಆಡಿಯೋ ಕ್ವಾಲಿಟಿ ಡಿಸ್ಪ್ಲೇ ಚೆನ್ನಾಗಿ ಬೇಕಾಗಿತ್ತು ಅಂತಂದರೆ ಖಂಡಿತ ನೀವು ಇನ್ನೂ 2,000 ರೂಪಾಯಿ ಜಾಸ್ತಿ ಹಾಕಿ ಮಾರ್ಕೆಟಲ್ಲಿ ತುಂಬ ಫೋನ್ಸ್ಗಳಿದೆ, ಅದನ್ನು ಕೂಡ ನೋಡ್ಕೋಬೋದು. 1 2 3 ಹಲೋ ಮೈಕ್ ಟೆಸ್ಟ್. ನಮಸ್ಕಾರ.